road trip. Chaitra is doing a money. What bro, you're on photograph duty? ಆದ್ರೆ ಬರೀ ಮಲ್ಕೊಳ್ಳೋಕೆ ಬಂದಿದ್ದಾಳೆ. ಅವಾಗಿಂದ ಮಲ್ಕೊಂಡೇ ಇದ್ದಾಳೆ. ಇವಾಗ what is this? ನೀನ್ ಮಾತ್ರ ಚಡ್ಡಿಯಲ್ಲಿ ಓಡಾಡೋದಾಗತ್ತಾ? We're all going to party. ನೀರ್ ಅಪ್ಸರ. ಡ್ರೈವರ್ ಡ್ಯೂಟಿ ಆಗ್ಬಿಟ್ಟಿದೆ. Dude, peacock. ಎಲ್ಲರ ತಲೆ ಕೆಟ್ಟೋಗ್ಬಿಡಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಂದ್ರೆ, ನಾವು ಆಕ್ಚುಲಿ ಇವಾಗ ಗೋಕರ್ಣಕ್ಕೆ ಹೋಗ್ತಾ ಇದೀವಿ. ಅದ್ರ ಮುಂಚೆ ಒಂದು ಬೆಸ್ಟ್ ಸ್ಟಾಪ್ ಇದೆ, ಯಾವುದು ಅಂತ ಹೇಳ್ತೀನಿ. ಬೇಸಿಕ್ಲಿ ಮನೆ ರಾತ್ರಿ 3 ಗಂಟೆಗೆ ಬಿಟ್ಟಿದ್ದು, ಬಟ್ 3 ಗಂಟೆಗೆ ವ್ಲಾಗ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ವೀರ್ ಆನ್ ಅವರ್ ವೇ. ಬ್ರೇಕ್ಫಾಸ್ಟ್ ಕೂಡ ವ್ಲಾಗ್ ಮಾಡಿಲ್ಲ, ಆಮೇಲೆ ಕ್ಲಿಪ್ಸ್ ಆಫ್ ಪಿಕ್ಚರ್ಸು ಮಾತ್ರ ತೊಗೊಂಡಿದ್ದೀನಿ. ದಾವಣಗೆರೆಯಲ್ಲಿ ಒಂದು ಫೇಮಸ್ ಬೆಣ್ಣೆ ದೋಸೆ ಜಾಗ ಇತ್ತು, ಅಲ್ಲಿ ನಮಗೆ ರಿಷಿ ಅವರು ಕರ್ಕೊಂಡು ಹೋಗಿದ್ದಾರೆ. ದಿಸ್ ಇಸ್ ರಿಷಿ. ನನ್ನ ತಂಗಿ ಮರ್ಕೊಂಡಿದ್ದಾಳ. ನನ್ನ ತಂಗಿ ಮರ್ಕೊಂಡಿದ್ದಾಳೆ. ಗೈಸ್, ಬೇಸಿಕ್ಲಿ ನಂಗೆ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ನನ್ನ ತಂಗಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಬ್ರೋ, ಯು ಥಿಂಕ್ ವಿಲ್ ರೀಚ್ ಆನ್ ಟೈಮ್? ಏನ್ ಗೊತ್ತಾ, ಅದು ನಾವು ಫಸ್ಟ್ ಇವಾಗ ಮುರುಡೇಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಅದು 1 ಗಂಟೆ ಕ್ಲೋಸ್ ಆಗುತ್ತಂತೆ. ನಾವು 12:34ಗೆ ಅಂತ ETA ತೋರಿಸ್ತಾ ಇದೆ. ಐ ರಿಯಲಿ ಹೋಪ್ ವಿ ರೀಚ್ ದೇರ್ ಆನ್ ಟೈಮ್. ಇಲ್ಲಾಂದ್ರೆ ಮತ್ತೆ ದೇವಸ್ಥಾನ 3 ಗಂಟೆಗೆ ಓಪನ್ ಆಗುತ್ತೆ. ಅದಕ್ಕೆ ಎಲ್ಲರೂ ಕುರ್ತಾ ಹಾಕೊಂಡಿದ್ದೀವಿ. ಏ ಎಲಿಫೆಂಟ್ ಡೂಡ್, ಪೀಕಾಕ್. ನಾನು ಅವಾಗ ಮಲ್ಕೊಂಡಿದ್ರೆ ಎಲಿಫೆಂಟ್ ಅಂತ ಕೇಳಿದ್ರು, ಎದ್ಬಿಟ್ಟೆ. ಆಮೇಲೆ ಮತ್ತೆ ಬ್ರೋ ಇರುವೆ ಇತ್ತ, ರೆಡ್ ಹ್ಯಾಂಡ್ ಮತ್ತೆ ಎದ್ಬಿಟ್ಟೆ. ಅದಕ್ಕೆ ಟ್ರೈ ಮಾಡ್ತಾರೆ. ಎಲಿಫೆಂಟ್ ಇತ್ತು ಆಕ್ಚುಲಿ ಇತ್ತು. ಇವಳು ಮೇಲೆ ಟ್ರೈ ಮಾಡ್ತಾರೆ, ಇವಳು ಎದುಳ್ತಾನೆ ಇಲ್ಲ. ಉರ್ವಿ, ಯಾಕಮ್ಮ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? I'm gonna put this in the vlog. I want to poop. I don't mind. I'll put in the vlog. I don't mind. Okay. ಏನ್ ಗೊತ್ತಾ, ನನಗೆ ಜಿಮ್ ಹೋಗೋಕ್ಕೆ ಚೂರು ಇಷ್ಟ ಆಗಲ್ಲ. ಅಂದ್ರೆ ಇವಳು ಜಿಮ್ ಸೆಷನ್ ಬಗ್ಗೆ ಮಾತಾಡ್ತಾ ಇದ್ದು, ನೆನ್ನೆ ಜಿಮ್ ಫುಲ್ ಇಂಟೆನ್ಸ್ ಕ್ರೇಜಿ ಅಂತೆ. I took pre-workout. Must. I worked out for 3 hours. Oh, ಇದು nails ಚೆನ್ನಾಗಿಲ್ಲ ಗೊತ್ತು, ಬಟ್ ಸಿನ್ಸ್ ಮೈ ಸಿಸ್ಟರ್ ಬಾಟ್ ಇಟ್. ಹಲೋ, ನೀವು ಕಮೆಂಟ್ ಮಾಡಿ ಹೇಳೋ ಮುಂಚೆನೆ ಅವಳೆ ಹೇಳ್ತಿದ್ದಾಳೆ. ನಾನು ಆನ್ಲೈನ್ ನೇಲ್ಸ್ ಸ್ಟಿಕ್ ಆನ್ ನೇಲ್ಸ್ ಶಾಪ್ ಮಾಡ್ತಿದ್ದೆ, ಆಯ್ತಾ. ಅದ್ರಲ್ಲಿ ಏನಿತ್ತು ಅಂದರೆ 3 ತೊಗೊಂಡ್ರೆ 1000 ರೂಪೀಸ್ಗೆ ಸಿಗುತ್ತೆ. 2 ನಾನು ಸೆಲೆಕ್ಟ್ ಮಾಡಿದೆ. 3ನೇದು ಇವಳಿಗೆ ಯಾವ್ದು ಬೇಕು ತಗೋ ಅಂದರೆ ಇದು ತಗೊಂಡ್ಲು. ತಗೊಂಡಿದ್ದು 3 ತಿಂಗಳು ಹಾಕಿಲ್ಲ. ಇವತ್ತು ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ಹಾಕಿದಾಳೆ. I'm hoping once this is done she'll buy me new ones. ಇಲ್ಲ, ಸೇಫ್ಟಿ ಪ್ರೋಟೋಕಾಲ್ ಬ್ರೋ. someone comes in with these nails. You went to gym? No. This I put on yesterday. But oh, my gym session intense. Don't be like, oh, you're still so fat and all. Wait. ಫುಲ್ ಸೆಕೆ ಇದೆ. ನಾವು ಆ್ಯಕ್ಚುಲಿ ಈಗ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ಆಯಿತಾ. 12:45ಗೆ ಬಂದ್ವಿ. ಅವ್ರು ಹೇಳಿದ್ರು ಯಾರೋ ಜಡ್ಜ್ ಬಂದಿದ್ದಾರೆ, ಫುಲ್ ರಶ್ ಇದೆ, ಇನ್ನು 15 ಮಿನಿಟ್ಸಲ್ಲಿ ದರ್ಶನ ಆಗಲ್ಲ ಅಂತ. ಓಕೆ, ಮತ್ತೆ ಬರ್ತಾ ಮಂಡೇ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಕುರ್ತಾ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ವೇಸ್ಟ್ ಆಗೋದು ಹಾಕೊಂಡಿರೋದು, ಬಟ್ ಇಟ್ಸ್ ಓಕೆ. ಇವಾಗ ತುಂಬ ಡಿಹೈಡ್ರೇಷನ್ ಆಗುತ್ತೆ. ಸೊ ಇಲ್ಲಿ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ ನಾವೀಗ. ಉರ್ವಿ, ಮನೆಗೆ ಹೋಗ್ಬೇಕಾ? ಯಾಕೆ ಉರ್ವಿ? 1 ಸೆಕೆಂಡ್ ವೇಟ್. ಈ ಬಿಸಿಲಿಗೆ ಹಿಂಗ್ ಅಂತಿದ್ಯಾ? ವಾಟರ್ ಆಕ್ಟಿವಿಟಿ ಮಾಡಿದ್ರೆ ಯಾಕೆ ಉರ್ವಿ, ಯಾಕೆ ಮನೆಗೆ ಹೋಗ್ಬೇಕು? ರೋಡ್ ಟ್ರಿಪ್. ತಂಗಿಗೆ ಹೇಳಿದ್ದೆ ಫುಲ್ ಲಾಂಗ್ ಡ್ರೈವ್ ಕಷ್ಟ ಆಗುತ್ತೆ. ಆಕ್ಚುಲಿ ನಾನು ರಿಷಿಗೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಇವ್ನು ಪಾಪ ಇನ್ನೂ ಡ್ರೈವ್ ಮಾಡ್ತೇನೆ, ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನನ್ನ ತಂಗಿ ಫಸ್ಟು ನಾವು ಅಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಓಕೆ ಟೈಮ್ ಆಯಿತು, ಲೇಟ್ ಆಯಿತು. ಇಲ್ಲ, ನೆಕ್ಸ್ಟ್ ನಾವು ಆ್ಯಕ್ಚುಲಿ ಮ್ಯಾನ್ಗ್ರೂವ್ಗೆ ಹೋಗ್ಬೇಕಿತ್ತು, ಹೊನ್ನಾವರ್. ಅದು ಇವಳು ಬೇಡ ಬರ್ತಾ ಮಾಡೋಣ, ಡೈರೆಕ್ಟ್ಲಿ ರೆಸಾರ್ಟ್ಗೆ ಹೋಗೋಣ ಅಂದು. ವೀರ್ಲೆಗೆ ಓಕೆ ಫೈನ್. ಇವಾಗ ನೋಡಿದ್ರೆ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತೀವಿ. ರೋಡ್ ಟ್ರಿಪ್
ಅಂತ ಹೇಳಿದ್ದು? ರೈನ್ ಕೋಟು, ಅಂಬ್ರೆಲಾ, ಎಕ್ಸ್ಟ್ರಾ ಪೇರ್ ಬಟ್ಟೆ, ಮಳೆ ಬರುತ್ತೆ ಅಂತ. ವಾರ್ಮ್ ಕ್ಲೋತ್ಸ್, ಕರೆಕ್ಟ್. ಅಂಡ್ ಅದು ನನ್ನ ಹತ್ರ ನನ್ನ ತಂಗಿ ಹತ್ರ ರೈನ್ ಕೋಟ್ ಇಲ್ಲ ಅಂತ ನೆನ್ನೆ ಬ್ಲಿಂಕಿಟ್ ಅಲ್ಲಿ 1200 ರೂಪಾಯಿ ಕೊಟ್ಬಿಟ್ಟು ರೈನ್ ಕೋಟ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಬಿಸಿಲು ನೋಡಿದ್ರೆ ಹೆಂಗಿದೆ ಅಂದ್ರೆ ಡಿಹೈಡ್ರೇಷನ್ ಗಾಯ್ಸ್. ಗೂಗಲ್ ನೋಡ್ಕೊಂಡು ಇವಾಗ ಲಂಚ್ ತಿನ್ನಕ್ಕೆ ಇಲ್ಲಿ ಬಂದಿದ್ದೀವಿ. ಬಂದಿರೋ ಜಾಗ ನಾಗವೇ ಕಾರ್ಸ್ ರೆಸ್ಟೋರೆಂಟ್ ಅಂತ ಹೇಳಕ್ಕೆ ಎಷ್ಟೊತ್ತಾಗೋಯ್ತು. ಅನ್ವೇಸ್ ಇವಾಗ ಲಂಚ್ ತಿನ್ಕೊಂಡು ನೆಕ್ಸ್ಟ್ ರೆಸಾರ್ಟ್ ಹೋಗಿ ಫಸ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಚೇಂಜ್ ಮಾಡಿ ವಿಲ್ ಗೋ ಅಹೆಡ್ ವಿತ್ ಅವರ್ ಪ್ಲಾನ್ಸ್. So nice it looks. ರೆಸಾರ್ಟ್ ಎಂಟರ್ ಆಗಿದ್ದೀವಿ ಆ್ಯಂಡ್ ಇಟ್ ಲುಕ್ಸ್ ನೈಸ್. ಅದು ವ್ಲಾಗಲ್ಲಿ ಬಂದ್ಬಿಡ್ತು. ಇಟ್ ಲುಕ್ಸ್ ಸೋ ಪ್ರಿಟಿ ಬ್ರೋ. ಇವಾಗ 3:30 ರೆಸಾರ್ಟ್ ಇವಾಗ ರೀಚ್ ಆದ್ವಿ. ಅಲ್ಲ, ನಾವು ರಾತ್ರಿ 3 ಗಂಟೆಗೆ ಹೊರಟಿನೇ 3:30ಗೆ ರೀಚ್ ಆಗಿದ್ವಿ. ಬಟ್ ಎನಿವೇಸ್ ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಇವರು ಮೈಕಲ್ ಅನೌನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಬನ್ನಿ ರಿಸೆಪ್ಷನ್ ಏರಿಯಾಗೆ ಅಂತ. ಗೈಸ್ ಇವಾಗ ರೂಮ್ ಟೂರ್ ಮಾಡ್ತೀನಿ. ಐ ಆಮ್ ಸೋ ಎಕ್ಸಾಸ್ಟೆಡ್. ಸೊ ನಾವು 2 ರೂಮ್ ತೊಗೊಂಡಿದ್ದೀವಿ ಆಯಿತಾ. ಒಂದು ರೂಮ್ ಹಿಂಗಿದೆ ಇಲ್ಲಿ ನೋಡಿ, ಸ್ಲೀಪಿಂಗ್, ಆ್ಯಂಡ್ ಇಲ್ಲಿ ಟಿ ವಿ ಇದೆ, ಕೌಚ್ ಇದೆ ಆ್ಯಂಡ್ ಪೂಲ್ ವಿತ್ ಅ ವ್ಯೂ. ಇನ್ನೊಂದು ರೂಮು ಹಿಂಗೆ ಸಿಮಿಲರ್ ಇದೆ. ಅವರಲ್ಲೆಲ್ಲರೂ ಕೂತ್ಕೊಂಡು ವೆಲ್ಕಮ್ ಡ್ರಿಂಕ್ನ ಕುಡಿತಾ ಇದ್ದಾರೆ. ಕುಡ್ದಾಯಿತು. ಓಡ್ರಿ ಸ್ವಿಮ್ಮಿಂಗ್. ಓಕೆ, ಸೊ ಇನ್ನೊಂದು ರೂಮ್ ತೋರಿಸ್ತೀನಿ. ಚೈತ್ರ, ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತಾ? ವೆರಿ ನೈಸ್. ಓಕೆ ಗೈಸ್, ಸೊ ನನ್ನ ತಂಗಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಶಿ ಸ್ಲೀಪಿಂಗ್. ಓಕೆ, ಸೊ ಇದು ಸೆಕೆಂಡ್ ರೂಮ್. ನೈಸ್, ಸೇಮ್ ವಿತ್ ವ್ಯೂ. ಇಟ್ಸ್ ಸೋ ಪ್ರಿಟಿ. ನಾವೆಲ್ಲ ಇವಾಗ ರೆಡಿ ಆಗ್ತಾ ಇದ್ದೀವಿ. ಇಷ್ಟು ಸ್ವಲ್ಪ ಜಾಗ. ಓಕೆ, ಸೊ ದಿಸ್ ಇಸ್ ಊರ್ವೀಸ್ ಔಟ್ಫಿಟ್. ಈ ಟಾಪ್ ನಾನು ವರ್ಕಲಲ್ಲಿ ತೊಗೊಂಡಿದ್ದೆ. ಮೈ ಟಾಪ್ ಆಲ್ಸೋ ಫ್ರಮ್ ವರ್ಕಲ. ವೈಸ್ ಯುವರ್ ಔಟ್ಫಿಟ್? ನಾಡಿ. ಸೊ ಇದು ನಮ್ಮ ಔಟ್ಫಿಟ್. ಗೈಸ್, ನಾವು ಫಸ್ಟ್ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಟ್ರೆಕ್ ಎಲ್ಲ ಮಾಡಬೇಕು. ಬಟ್ ಆಲ್ರೆಡಿ 5 ಗಂಟೆ ಆಗಿದೆ. ಅಲ್ಲಿ ಹೋಗಿ ಸನ್ಸೆಟ್ ಆಗೋಗ್ಬಿಡುತ್ತೆ ಆ್ಯಂಡ್ ಫೋಟೋಸ್ ಕೂಡ ತೊಗೊಳಕ್ಕಾಗಲ್ಲ. ಸೊ ಇವಾಗ ಇದ್ರ ಕುಡ್ಲೆ ಬೀಚ್ ಅಥವಾ ಓಮ್ ಬೀಚ್ಗೆ ಹೋಗ್ತೀವಿ. ನೋಡೋಣ. ಐ ಹೋಪ್ ವಿ ಗೆಟ್ ಸಮ್ ನೈಸ್ ಪಿಕ್ಚರ್ಸ್. ರಿಷಿ ಪಾಪ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ರಿಷಿ ಇರಿಟೇಟ್ ಆಗ್ತಿದೆಯಾ ರಿಷಿ? ಕಾದು ಸಾಕಾಗೋಗಿದೆ ಪಾಪ. ಬೆಳಗ್ಗೆಯಿಂದ ರಿಷಿ ಪ್ಲಾನ್ ಮಾಡಿರೋದು ಒಂದೂ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಪ್ಯಾರಡೈಸ್ ಆಗಿಲ್ಲ, ಇವಾಗ ಪ್ಲಾನ್ ಚೇಂಜ್ ಆಗಿ ಮ್ಯಾಂಗ್ರೋವ್ ಆಗಿಲ್ಲ. ರಜಾ ಇರೋದ್ರಿಂದ ಸಿಕ್ಕಾಪಟ್ಟೆ. ಹೇಗೆ ಅನ್ಸಿದೆ ರಿಷಿ ಹೆಣ್ಮಕ್ಳ ಜೊತೆ ಟ್ರಿಪ್ಪಿಗೆ ಬಂದ್ಬಿಟ್ಟು? ಡ್ರೈವರ್ ಡ್ಯೂಟಿ ಆಗ್ಬಿಟ್ಟಿದೆ. ಕುಡ್ಲೆ ಬೀಚ್ ವ್ಯೂ ಪಾಯಿಂಟ್ ಅಂತ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಫುಲ್ ಟ್ರಾಫಿಕ್. ಓಕೆ, ಸೊ ನಾವು ಡಿಸೈಡ್ ಮಾಡಿದ್ದೇನೆಂದ್ರೆ ಇವಾಗ ಕುಡ್ಲೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಜನ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಒಡೆ ಜೊತೆ ನ್ಯೂ ಇಯರ್ಸ್ ಆದಮೇಲೆ ಇಲ್ಲಿ ಬಂದಿದ್ವಿ, ಪಿಟ್ ಸ್ಟಾಪ್ ಮಾಡಿದ್ವಿ. ಇಷ್ಟು ಜನನೇ ಇರಲಿಲ್ಲ. ಇವಾಗ ಫುಲ್ ರೋಡಲ್ಲೆಲ್ಲ ಟ್ರಾಫಿಕ್. ಬಟ್ ಇಟ್ಸ್ ನೈಸ್. ಅಟ್ಲೀಸ್ಟ್ ಟೂರಿಸಮ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. Urvi, are you excited for the photos? Yes, I want to get into the water. After photos, Jalparina. Kannada, what do you say? Jalparina. Guys, Jalpariಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಕಾಮೆಂಟ್ ಮಾಡಿ ಪ್ಲೀಸ್. Neer Pari, I don't know. Pari is angel, huh? Pari is angel. Apsara. Neer Apsara. Are you ready to walk? Yeah. Let's go. Let's go. It's better than the trek. Road trip. You're again on the road. ಮತ್ತೆ ರೋಡ್ ಏನ್ ರಿಷಿ? ಮತ್ತೆ ರೋಡ್ ಕರ್ಕೊಂಡು ಬಂದಿದೆ. ಏನ್ ರಿಷಿ, ರೋಡ್ ಎಲ್ಲ ಇಕ್ಕಿದೆ. ರೋಡ್ ಬಿಟ್ಟು ನಮ್ಗೆ ಏನು ತೋರಿಸಿಲ್ಲ. ಕಾರಲ್ಲಿ ಕರ್ಕೊಂಡ್ ಬಂದಿದ್ದು. ಇವಾಗ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೊಂದು ಮೆಟ್ಲೆಲ್ಲ ಇದೆ. ಏನ್ ರಿಷಿ, ಪಾವ್. What bro, you're on photograph duty? Yes, I'm taking photos. Is this barter? Only if we click, only if you click, we'll click. ನನ್ನ ಫೋಟೋ ತೆಗೆದ್ರು, ಅದಕ್ಕೆ ಇವಾಗ ಒಂದು ತೆಗಿತಾ ಇರೋದು. ಗೈಸ್, ಈಗ ಫೋಟೋಸ್ ತಗೊಂಡ್ವಿ. ಅಲ್ಲಿ ಫುಲ್ ಸ್ಲಿಪ್ಪರ್ ಇದೆ. ಇಫ್ ಯು ಕ್ಯಾನ್ ಸಿ, ಚೈತ್ರ ಅಲ್ಲಿ ಹೋಗ್ತಿದ್ದಾಳೆ, ರಿಷಿ ಮತ್ತು ನನ್ನ ತಂಗಿಯಲ್ಲಿದ್ದಾರೆ ಆಯಿತಾ. ಓ ಮೈ ಗಾಡ್, ಇಟ್ಸ್ ಸೋ ಸ್ಲಿಪ್ಪರಿ. ನಂಗೆ ಇಲ್ಲಿ ಏನೋ ಕಚ್ಚಿಬಿಡ್ತು, ಏನಂತ ನನಗೆ ಗೊತ್ತಿಲ್ಲ. ಫುಲ್ ರೆಡ್ ಆಗಿ ಹೋಗಿದೆ. ಇವಾಗ ನಾವು ಕುಡ್ಲೆ ಬೀಚಲ್ಲಿ ಇದ್ದೀವಿ ಆ್ಯಂಡ್ ಇಟ್ ಇಸ್ ಸೋ ಕ್ರೌಡೆಡ್. ಆ್ಯಂಡ್ ಲಾಸ್ಟ್ ಟೈಮ್ ಇದ್ದಾಗ ಇಷ್ಟು ಜನನೇ ಇರಲಿಲ್ಲ ನೋಡಿ. ಎಲ್ಲ ಕಡೆ ಫುಲ್ ಜನ 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 ಜನ.
ನಾನು ಆನೆಸ್ಟ್ಲಿ ಇಷ್ಟು ಕ್ರೌಡೆಡ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಬಂದಿದ್ದು ಒಂದು 2 years ಆಗೋ. ಫಸ್ಟ್ ಟೈಮ್ ನಾನು ಬಂದಿದ್ದಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಂದಿದ್ವಿ. ಅದು ಐ ಥಿಂಕ್ ಕಾಲೇಜಲ್ಲಿ ಇದ್ದಾಗ ಬಂದಿದ್ವಿ. ಇಲ್ಲಿ ಫುಲ್ ಬೀಚಲ್ಲಿ 10 ಜನ ಇದ್ವಿ ಅಷ್ಟೇ. ಓಕೆನಾ ಅವ್ರಿಗೆ ಹೆಂಗಿತ್ತಮ್ಮ ಫೋಟೋ ಸೆಷನ್? ಫುಲ್ ಅಂದರೆ ಫುಲ್ ಮಸ್ತ್ ಮ್ಯಾಟ್ ಫೋಟೋ. ನಾವು ಅನ್ಕೊಂಡು ಬ್ರೇಡ್ ಮೈ ಹೇರ್ಗೆ ಜಡೆ ಹಾಕ್ತಾರೆ. ಅದು ರಿಬ್ಬನ್ ಅಲ್ಲ, ವುಲ್ಲಿನ ಥ್ರೆಡ್ ತೊಗೊಂಡ್ಬಿಟ್ಟು ಇವಾಗ ಬ್ರೇಡ್ ಮಾಡಿಸ್ಕೊಳ್ತಾಳೆ ನನ್ನ ತಂಗಿ. ಅವಾಗಿಂದ ಪಿಂಕ್ ಅವಳು ಅವಾಗಿಂದ ಬ್ರೇಡ್ ಮಾಡಿಸ್ಬೇಕು ಅಂತಿದ್ದಾಳೆ. ನೋಡೋಣ ಯಾರಾದರೂ ಇದ್ದಾರೆ. ಓ ಐ ಥಿಂಕ್ ಇವ್ರು ಹಾಕ್ತಾರೆ. ಇವಳಿಗೆ ಫೈನಲಿ ಬ್ರೇಡ್ ಮಾಡಕ್ಕೆ ಸಿಗ್ತು. ದೀದಿ आप कहाँ से हो? ದಾವಣಗೆರೆ. ಓ ಕನ್ನಡ ಬರುತ್ತಾ? ಓ ನಾವೇ ಸುಮ್ಮನೆ ಹಿಂದಿಯಲ್ಲಿ ಮಾತಾಡಿದ್ವಿ. ಏನು ಉರ್ವಿ ಕಲರ್ ಮಾಡಿಸ್ಕೊಂಡಿದ್ಯಾ? ಕಲರ್ ವಿಚ್ ಕಲರ್ ಡು ಯು ಚೂಸ್? ನೈಸ್. ಆರ್ ಯು ಹ್ಯಾಪಿ? ವೆರಿ ಹ್ಯಾಪಿ. ನಾವು ಕುಡ್ಲೆ ಬೀಚಿಂದ ಇವಾಗ ವಾಪಸ್ ಹೋಗೋಣ ಅಂದ್ಕೊಂಡ್ವಿ. ಫುಲ್ ಟ್ರಾಫಿಕ್ ಇದೆ. ಟೈಮ್ ಈಗ 7:42, 7:30 ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾರೋ ಅಂಕಲ್ ಬಂದ್ಬಿಟ್ಟು ಏನು ಹೇಳಿದ್ರು ಬ್ರೋ? ಗಾಡಿ ನಿಲ್ಸಿ ಹೋಗಿದ್ದಾರೆ ಮಧ್ಯದ ರೋಡಲ್ಲಿ. ಅರ್ಧ ಗಂಟೆ ಕಾಯ್ಬೇಕಿನ್ನ ಅಂತ ಹೇಳಿದ್ದಾರೆ. ಬೀಚ್ ಎಂಜಾಯಿಂಗ್. ಅಲ್ಲಿ ಒಬ್ರು ಯಾರೋ ಅಂಕಲ್ ಗಾಡಿ ಮಧ್ಯ ನಿಲ್ಸ್ಬಿಟ್ಟು ಅವ್ರ ಮಗಳು ಫೋಟೋ ತಗೊಳ್ತಾ ಇದ್ರು. ಈಸ್ ಆಲ್ಸೋ ಓಲ್ಡ್, ಮಗಳು ಆಲ್ಸೋ ಓಲ್ಡ್ ಓನ್ಲಿ. ನಮ್ಮ ಏಜ್. ಐಮ್ ಲೈಕ್ ಡೂಡ್ ವೈ ಲಿಟಲ್ ಸಿವಿಕ್ ಸೆನ್ಸ್ ನೋ. ಇನ್ನೊಬ್ರು ಅಂಕಲ್ ನೋಡಿದ್ರೆ ಅಲ್ಲಿ ಚಡ್ಡಿಯಲ್ಲಿ ಓಡಾಡ್ತಾ ಇದ್ರು. ಇರ್ ಲೈಕ್ ವೈ ಇಂಡಿಯನ್ ಮೆನ್ ಅಂತ. Exactly bro, it's so embarrassing. ನೀನ್ ಮಾತ್ರ ಚಡ್ಡಿಯಲ್ಲಿ ಓಡಾಡಕ್ಕಾಗತ್ತಾ? ಕ್ಲಾರಿಟಿ ಅಲ್ಲಿ ಅಂಕಲ್ ಅಂಡರ್ವೇರ್ ಅಲ್ಲಿ ಓಡಾಡ್ತಾ ಇದ್ರು. ವಿ ಶೇಪ್ ಅಂಡರ್ವೇರ್ ಅಲ್ಲಿ ಫುಲ್ ಹೊಟ್ಟೆ ಬಿಟ್ಕೊಂಡು. ಕ್ಲಾರಿಟಿ ಪ್ಲಸ್ ಸೈಜ್ ಬಿಕಿನಿ ಬ್ರೋ. ವಾಟ್ ಇಸ್ ದಿಸ್? ವಿ ಶೇಪ್. ಓಕೆ, ನೀವು ಕಮೆಂಟ್ಸ್ ಅಲ್ಲಿ ಹೇಳೋ ಮುಂಚೆ ನನ್ನ ತಂಗಿನೇ ಹೇಳಾಯ್ತು. ಸೊ ನೀವು ಕಮೆಂಟ್ಸ್ ಅಲ್ಲಿ ಹೇಳಕ್ ಹೋಗ್ಬೇಡಿ ಆಯ್ತಾ? 7:50 ಇವಾಗ ಟ್ರಾಫಿಕ್ ಮೂವ್ ಆಗ್ತದೆ. ಇವಾಗ ಪೊಲೀಸ್ ಅವ್ರು ಬಂದ್ರ. ಇಲ್ಲಿ ಒಂದು ಕಾರ್ ಕೆಳಗಡೆ ಗುಂಡಿಯಲ್ಲಿ ಬಿದ್ದುಬಿಟ್ಟಿದೆ. Oh my god, this is so scary. 2 cars have fallen. Oh yeah, ಇಲ್ಲಿ ಕೆಳಗೆ ಒಂದು ಕಾರ್. ಅಲ್ಲಿ ಏನೋ ಒಂದು ರೂಟ್ ಇದೆ, ಅದು ತಗೊಳಕ್ ಹೋಗಿ ಅನ್ಸುತ್ತೆ. ಬಿದ್ದಿಲ್ಲ. There is one ಗುಂಡಿ. It's gone to that ಗುಂಡಿ. Guys, this is our ride. Okay, ಇಲ್ಲಿ ನೋಡಿ ಎಷ್ಟು ಟೈಟ್ ಆಗಿದೆ ಟ್ರಾಫಿಕ್. ಜಾಗ ಇಷ್ಟೇ ಇರೋದು. ಈ ಕಡೆ ಹಿಂಗಿದೆ. ದೇವರ ಹೆಸರು ಹನುಮಾನ್ ಚಾಲೀಸ ಓದ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಗೈಸ್, ನಮಗೆ ಫುಲ್ ಚಳಿ ಆಗ್ತದೆ. AC 16 ಹಾಕಿದ್ದೀವಿ. ನಾನು ಚೈತ್ರಲ್ಲಿ ಬೆಚ್ಚ ಮಲ್ಕೊಂಡ್ಬಿಟ್ಟು ಯು ನೋ ವಾಟ್ ವಿ ಆರ್ ಡಿಸ್ಕಸಿಂಗ್? ಬಿಗ್ ಬಾಸ್. ಚೈತ್ರ ಸೋ ಫಾರ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಕಾಕ್ರೋಚ್ ಸುದ್ದಿ. ಸೀರಿಯಸ್ ಆಗಿ ಹೇಳ್ತಿದ್ದೆ, ಜೋಕ್ ಮಾಡ್ತಿದ್ದೆ ಚೈತ್ರ. ಜೋಕ್ ಬ್ರೋ. ಸ್ಟಾಕ್ ಮಾಡ್ತಾ ಇದ್ದೀವಿ. ಸ್ಟಾಕ್ ಮಾಡಿ ಇವಾಗ ಡಿಸೈಡ್ ಮಾಡ್ತಾ ಇದ್ದೀವಿ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾಗಿರ್ಬೋದು ಅಂತ. ಬಟ್ ಇನ್ನು ಫೇವ್ರೆಟ್ ಆಗೋಷ್ಟು ಯಾರೂ ಆಡಿಲ್ಲ ಅಲ್ವಾ? ಆಡಿಲ್ಲ. ನೋಡಬೇಕು. ನಿಮಗೆಲ್ಲ ಯಾರು ಫೇವ್ರೆಟ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್. ನಾವು ಊಟ ಆರ್ಡರ್ ಮಾಡಿದ್ವಿ, 30 ನಿಮಿಷ ಅಂತ ಹೇಳಿದ್ರು. ಬಂದರು. Guess what? There's a frog. Where? In the pool. Oh my god. In the pool. We're all gonna party. With the frog. Yes. ಗೈಸ್ ನೋಡಿ, ಇಲ್ಲೇ ಫ್ರಾಗ್ ಇದೆ. ನಂಗೆ ಹತ್ರ ಹೋಗೋದು ಇಲ್ಲಿಂದ ನಾನು ತೋರಿಸ್ತೀನಿ ಆಯಿತಾ? ಸೊ ಇಲ್ಲಿ ನಾವು ಡಿನ್ನರ್ ಆರ್ಡರ್ ಮಾಡಿದ್ವಿ. ಪ್ರಾನ್ ಬಟರ್ ಗಾರ್ಲಿಕ್. ಇಟ್ ಸ್ಮೆಲ್ಸ್ ಸೋ ಗುಡ್. ಇದು ವೆನಿಲಾ ಶೇಕ್, ಕೋಲ್ಡ್ ಕಾಫಿ, ಸ್ಟ್ರಾಬೆರಿ, ಆ್ಯಂಡ್ ದಿಸ್ ಇಸ್ ಅವರ್ ವ್ಯೂ. The food's too good. Nice, huh? Yeah. Actually nice, no? ಚೈತ್ರದು ಗ್ಲಾಸ್ ಚೈತ್ರ ಕೊಡ್ತಿರೋದು banana shake. But they put cinnamon, I think. Yes, sir. It's really good. Yeah. Actually, strawberry is thick and nice. This uncle is frog ತೆಗಿಯೋಕೆ ಬಂದಿದ್ದಾರೆ. If it comes off. ಸೊ ಇಲ್ಲಿ 2 ಟವಲ್ಸ್ ಇಟ್ಟಿದ್ದಾರೆ. ಇಲ್ಲಿ ರೆಸ್ಟೋರೆಂಟ್ ಮೆನ್ಯೂ ಇದೆ. ಇದು ಮಿನಿ ಬಾರ್ ಮೆನ್ಯೂ. ಆ್ಯಂಡ್ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಚಾಕ್ಲೇಟ್ ಎಲ್ಲ ತಿಂದಿದ್ದೀವಿ. ಪಿಸ್ತಾ, ಕ್ಯಾಶು, ಆ್ಯಂಡ್ ದೆನ್ ಲೇಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಗೈಸ್, ಏನು ಗೊತ್ತಾ, ಟ್ರಿಪ್ಪಿಗೆ ಬಂದಿದ್ದೀವಿ. ಆದರೆ ನಾನು ಚೈತ್ರ ತುಂಬ ರಿಲೀಜಿಯಸ್ ಆಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ.
ಚೈತ್ರ ಆಲ್ಸೋ ನಂತರನೇ ಫುಲ್ ಬಿಗ್ ಬಾಸ್ ಫ್ಯಾನ್ ಅಲ್ಲ. ಅದು ಕಿಚ್ಚ ಸುದೀಪ್ ಬರ್ತಾರೆ. ವೀಕೆಂಡ್ ಎಪಿಸೋಡ್ ಮಿಸ್ ಮಾಡೋದು ಚಾನ್ಸೇ ಇಲ್ಲ. ಇಲ್ಲೆಲ್ಲ ಕುತ್ಕೊಂಡು ವಾತಾವರಣ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ವಿರ್ ಲೈಕ್ ನೋಡು ವಿಲ್ ವಾಚ್ ದಿಸ್. ಗೈಸ್ ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಯಾಣ ಕೇವ್ಸ್ಗೆ ಟ್ರೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ರೇನ್ ಕೋಟ್ ಅಂಬ್ರೆಲಾ ಎಲ್ಲ ತಂದ್ವಿ ಥಿಂಕಿಂಗ್ ಓ ಮೈ ಗಾಡ್ ಇಟ್ಸ್ ಗೋಯಿಂಗ್ ಟು ಬಿ ಸೋ ರೇನಿ ಆ್ಯಂಡ್ ಲೀಚ್ ಇರುತ್ತೆ ಅದು ಇದು ಅಂತ ಹೇಳಿ ನೋಡಿದ್ರೆ 7 ಗಂಟೆಗೆ ಇಷ್ಟು ಬಿಸಿಲಿದೆ. ಸೊ ಬ್ರೇಕ್ಫಾಸ್ಟ್ಗೋಸ್ಕರ ನಾವು ವಾಟರ್ಮೆಲನ್ ಜ್ಯೂಸ್, ಮಸಾಲ ಆಮ್ಲೆಟ್, ಇನ್ನೊಂದು ಮಸಾಲ ಆಮ್ಲೆಟ್, ಇದು ಪರಾಠನ ಪರಾಠ ಆರ್ಡರ್ ಮಾಡಿದ್ದೀವಿ. ಏನು ಉರ್ವಿ ಟ್ರೆಕ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದೆಯಾ? ಫುಲ್ ಎಕ್ಸೈಟೆಡ್. ಮಳೆನೇ ಬರ್ತಿಲ್ಲ, ರೈನ್ ಕೋಟ್ ಅದು ಓಡಾಡ್ತಿದ್ದಾಳೆ. ಬೇಕಾ? ಆಸ್ಕ್ ಯುವರ್ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್. ಆಸ್ಕ್ ಯುವರ್ ಸಬ್ಸ್ಕ್ರೈಬರ್ಸ್. ಏನು 1200 give 1 week. ದುಡ್ಡು ಮಾಡ್ತಿದ್ದೆ ಗೈಸ್. ಅದು 2 ರೈನ್ ಕೋಟ್ ಸೇರಿ 1200 ಆಗಿದೆ. ನನ್ನ ತಂಗಿ ಇಸ್ ಲೈಕ್ ಇವಾಗ ಹೆಂಗಿದ್ರೆ ರೈನ್ ಕೋಟ್ ಯೂಸ್ ಆಗಲ್ಲ, ಸ್ಟೋರಿ ಹಾಕ್ಬಿಟ್ಟು ಮಾರ್ಬಿಡುವಂತೆ. 1 ರೈನ್ ಕೋಟ್ 1200ಗೆ ದುಡ್ಡು ಮಾಡೋಣ ಅಂತ. ಫುಲ್ ಸ್ಮಾಡಿ ಪ್ಯಾನ್ಸ್ ಅಲ್ವಾ ಉರ್ವಿ? ಚೈತ್ರ, ಆರ್ ಯು ಎಕ್ಸೈಟೆಡ್ ಫಾರ್ ದ ಟ್ರೆಕ್? ಎಸ್ ಬೆಳಗ್ಗೆ ಬರೆಸ್ಬಿಟ್ಟು ಏನೋ ಇಷ್ಟು ಬಿಸಿಲಲ್ಲಿ ಏನ್ ಋಷಿ ಮತ್ತೆ ರೋಡು ಮತ್ತೆ ಅಲ್ಲೇ ತಂದ್ಬಿಟ್ಟೆ. ರೋಡಲ್ಲಮ್ಮ ಇದು, ಬೆಟ್ಟ. ಬೆಟ್ಟದ ಮೇಲೂ ರೋಡಲ್ಲೇ ಬಿಟ್ಟಿದ್ಯಾ? ನಿದ್ದೆ ಮಾಡಿ 3 ದಿವಸ ರೋಡಲ್ಲೇ ಬಿಟ್ಟು. ವಾಟ್ ಇಸ್ ದಿಸ್? ಗಾಡಿಯಲ್ಲಿ ಹೋಗ್ತಿದ್ವಿ, ಸಡನ್ಲಿ ನೋಡಿದ್ರೆ ಆಂಟಿ ಪೋಸ್ಟರ್. ನಾನು ಇನ್ನೊಂದು ಕಡೆ ಯಾವ್ದೋ ರೀಲಲ್ಲಿ ನೋಡಿದ್ದೆ, ಕಿಪ್ಪಿ ಕೀರ್ತಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನೋಡಿದ್ರೆ ಕಿಪ್ಪಿ ಕೀರ್ತಿ ಫೋಟೋ ಹಾಕ್ಬಿಟ್ಟಿದ್ದಾರೆ. ಏನ್ ನಡೀತಾ ಇದೆ, ಏನಾಗಿದೆ ನಮ್ಮ ಜನಗೆ? ದೃಷ್ಟಿ ಆಗ್ಬಾರ್ದಂತನಾ? ಗೈಸ್, ನನ್ನ ತಂಗಿ ಟ್ರಿಪ್ಗೋಸ್ಕರ ಅಂತ ಎಲ್ಲ ಪ್ಲಾನ್ ಮಾಡಿದಾಳೆ ಆಯ್ತಾ. ನಾನು ಹೇಳಿದೆ ಇಷ್ಟೊಂದು ಪ್ಲಾನ್ ಮಾಡಬೇಡ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರೋಣ, ಸ್ವಲ್ಪ ಅಡ್ವೆಂಚರ್ ಅಂದರೆ ವಿಡು ಅಂತ ಹೇಳಿದ್ಲು. ನೋಡಿದ್ರೆ ಬರೀ ಮಲ್ಕೊಳಕ್ ಬಂದಿದ್ದಾಳೆ. ಅವಾಗಿಂದ ಮಲ್ಕೊಂಡೇ ಇದ್ದಾಳೆ. ಇವಾಗ ಯಾಣಕ್ಕೆ ಬಂದಿದ್ದೀವಿ, ಹೋಗಿ ಟ್ರೆಕ್ ಮಾಡಬೇಕು. ಎದ್ದೋಳು ಅಂದರೆ ಎದ್ದೋಳ್ತಿಲ್ಲ. ಉರ್ವಿ ಕಮ್, ವಿಲ್ ಗೋ ಟ್ರೆಕ್. ಕಮ್ ಬಾ, ಹೋಗೋಣ ಬಾ. 5 minutes. ಕಮ್, ಯು ಈಟ್ ಕ್ರ್ಯಾಬ್, ಕಮ್. Lobster, ba. Bro, we're getting really late. Come. Just 5 minutes ahead. Guys, Urvi finally edlu. Urvi, hengide trip, road trip. Not doing it again. They're not doing road trip again. ಅದಕ್ಕೆ ನನ್ನ ಮಾತು ಕೇಳ್ಬೇಕು. ಯಾರು ನನ್ನ ಮಾತು ಕೇಳಲ್ಲಪ್ಪ. ಗೈಸ್, ಇಲ್ಲೆಲ್ಲೂ ನೆಟ್ವರ್ಕೇ ಇಲ್ಲ. ನಾವೆಲ್ಲರೂ ಕ್ಯಾಶ್ ಕ್ಯಾರಿ ಮಾಡಿದ್ದೀವಿ, ಆದರೆ ಎಷ್ಟು ಬುದ್ಧಿವಂತರಂತೆ ಇಲ್ಲಿ ಕ್ಯಾಶ್ ತಂದಿಲ್ಲ. 5 ರೂಪಾಯಿ ಎಂಟ್ರಿ ಟಿಕೆಟು. ಅವ್ರು ಹೇಳಿದ್ರು ಒಳಗಡೆ ನೆಟ್ವರ್ಕ್ ಸಿಗುತ್ತೆ, ಅಲ್ಲಿ ಸಿಕ್ಕಿದಾಗ ಅಲ್ಲೆಲ್ಲೋ ಪೇ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಬರ್ಬೇಕಂತೆ. ಯಾಣ ಕೇವ್ ಲುಕ್ಸ್ ಸೋ ಗುಡ್. ಗೈಸ್, ನಾವು ಇವಾಗ ಯಾಣ ಕೇವ್ಸಲ್ಲಿದ್ದೀವಿ. ಇಟ್ಸ್ ಸೋ ಗುಡ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ದಿಸ್ ಇಸ್ ಸೋ ಬ್ಯೂಟಿಫುಲ್ ಗೈಸ್. ಸೋ ಗುಡ್ ನೋ ಬ್ರೋ? ವೆರಿ ಗುಡ್. ಇವನು ರಿಷಿ ಏನು ಸ್ಟೋರಿ ಹೇಳ್ತಿದ್ದಾನೆ, ಇವಳು ಹೇಳೋದೆಲ್ಲ ನಂಬ್ತಿದ್ದಾಳೆ. ಸೊ ಕೆಳಗೊಂದು ದೇವಸ್ಥಾನ ಇದೆ. ದೇವಸ್ಥಾನದಿಂದ ಇಲ್ಲಿ ಸ್ವಲ್ಪನೇ ಹತ್ತಬೇಕು. ಈ ಕೇವ್ಗೆ ಫುಲ್ ಲೈಕ್ ರೌಂಡ್ ಮಾಡಿಕೊಂಡು ಅಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ. ಇಟ್ಸ್ ವೆರಿ ನೈಸ್. ಯಾಣ ಅಂತ ಹೇಳ್ತಿದ್ದಾಳೆ. ಆಯ್ತಾ ಖುಷಿನಾ, ನೆಮ್ಮದಿನ, ಸಮಾಧಾನನ? ಲೆಟ್ಸ್ ಗೋ ಹೋಮ್. ಸುಸ್ತಾಗೋಯ್ತು. ಚೈತ್ರ ಲೀಚ್. ಹಿಂಗೊಂದು ಜೋಕ್ ಗೊತ್ತಾ? ಜೋಕ್ ಅಲ್ಲ, ಕತೆ. ಒಂದು ಊರಲ್ಲಿ 3 ಇರುವೆ ಇತ್ತಂತೆ. 3 ಇರುವೆ ಇರ್ತದೆ. 1 ನಿಮಿಷ. ಓಕೆ, 3 ಇರುವೆ ಇತ್ತಂತೆ. ಒಂದು ಬ್ಲ್ಯಾಕ್, ಒಂದು ರೆಡ್, ಒಂದು ವೈಟ್. ಬ್ಲ್ಯಾಕ್, ರೆಡ್, ವೈಟ್ 3 ಇರುವೆ ಇತ್ತು. ಓಕೆ. ಬ್ಲ್ಯಾಕ್ ಆ್ಯಂಟು, ವೈಟ್ ಆ್ಯಂಟು ಫ್ರೆಂಡ್ಸು. ಎಲ್ಲರೂ ಫ್ರೆಂಡ್ಸ್. ಓಕೆ. ಬ್ಲ್ಯಾಕ್ ಆ್ಯಂಟ್ ಮತ್ತು ವೈಟ್ ಆ್ಯಂಟ್ ರೆಡ್ ಆ್ಯಂಟ್ ಕೇಳುತ್ತೆ. ವೈ ಆರ್ ಯು ಸೋ ರೆಡ್ ಅಂತ. ಅವಾಗ ರೆಡ್ ಆ್ಯಂಟ್ ಅನ್ನಂತೆ ಬಿಕಾಸ್ ಐ ಡ್ರಿಂಕ್ ಎವ್ರಿವನ್ಸ್ ಬ್ಲಡ್. ಎಲ್ಲರೂ ಜೋಕ್ಸ್ ಮಾಡ್ತಾರೆ. ಅಷ್ಟು ನಮಗೆ ತಕತ್ತೆ. ಓಕೆ. ಸೊ ಆಮೇಲೆ ವೈಟ್ ಆ್ಯಂಟ್ ಮತ್ತು ರೆಡ್ ಆ್ಯಂಟ್ ಬ್ಲ್ಯಾಕ್ ಆ್ಯಂಟ್ ಕೇಳುತ್ತೆ. ವೈ ಯು ಸೋ ಬ್ಲ್ಯಾಕ್? ಓಕೆ. ಬ್ಲ್ಯಾಕ್ ಆ್ಯಂಟ್ ಅನ್ನತ್ತೆ ಐ ಆಮ್ ಸೋ ಹಾರ್ಡ್ ವರ್ಕಿಂಗ್. I work in the sun, so I become tired. ಓಕೆ. ಸೊ ರೆಡ್ ಆ್ಯಂಟ್ ಎಲ್ಲರದು ಬ್ಲಡ್ ಕುಡಿಯುತ್ತೆ, ಅದಕ್ಕೆ ರೆಡ್ಡು.
ಬ್ಲ್ಯಾಕ್ ಆ್ಯಂಡ್ ಫುಲ್ ಕೆಲಸ ಮಾಡುತ್ತೆ, ಅದಕ್ಕೆ ಟ್ಯಾನು. ನೆಕ್ಸ್ಟ್ ವೈಟ್ ಆ್ಯಂಡ್. ಈಗ ರೆಡ್ ಆ್ಯಂಟು ಬ್ಲ್ಯಾಕ್ ಆ್ಯಂಟು ವೈಟ್ ಆ್ಯಂಟ್ನ ಕೇಳುತ್ತೆ. ನೀನು ಯಾಕೆ ಇಷ್ಟು ವೈಟ್ ಆಗಿದೆಯಾ? ಅದಕ್ಕೆ ವೈಟ್ ಆ್ಯಂಟ್ ಕೇಳುತ್ತೆ. ಡಿಸ್ಕಸ್ ಮಾಡ್ತಿದ್ದಾರೆ. ಓಕೆ ಚೈತ್ರ, ವೈ ಇಸ್ ವೈಟ್ ಆ್ಯಂಡ್ ವೈಟ್? ವೈಟ್ ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡುತ್ತೆ ಅದಕ್ಕೆ. ಪಾರ್ಷಿಯಲಿ ರೈಟ್. ಅದು ಹೇಳು ರಿಸಿ, ಆಗ್ತಿಲ್ಲ. ಯಾಕೆಂದ್ರೆ ವೈಟ್ ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿತ್ತು. ಓ ಮೈ ಗಾಡ್, ಓ ಮೈ ಗಾಡ್. ಏನು ಚೈತ್ರ? ಯಾಕೆ ಎಲ್ಲ ಸಣ್ಣಕ್ಕಿರುತ್ತೆ? ಗೊತ್ತಿಲ್ಲ. ಬಿಕಾಸ್ ದೇ ಆರ್ ಸಂತೂರ್ ಮಾಮೀಸ್. ಎಲ್ಲರ ತಲೆ ಕೆಟ್ಟೋಗ್ಬಿಟ್ಟಿದೆ. ಬಾಯಿಗೆ ಬಂದ್ಮೇಲೆ ಹೇಳ್ಬಿಟ್ಟು ಜೋಕ್ ಅಂತಿದ್ದಾರೆ. ಸಂತೂರ್ ಒಂದೂರಲ್ಲಿ ಒಂದು ಅಜ್ಜಿ ಇತ್ತಂತೆ. ಆ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತಂತೆ. ಅಷ್ಟೇ. ಮತ್ತೆ ಅಜ್ಜಿ ಹೆಂಗಾಯ್ತು? ಇದಕ್ಕೆಲ್ಲ ನಾನು ವ್ಲಾಗಲ್ಲಿ ಕಂಟೆಂಟ್ ಬೇಕು ಅಂದರೆ ಇವರೆಲ್ಲ ಈ ಥರ ಜೋಕ್ಸ್ ಅಂತಿದ್ದಾರೆ. Give me 2 minutes. There are 3 fruits. 3 fruits. Banana, apple, and musambi. And musambi. Banana, apple, musambi, 3 ಹಣ್ಣಿದೆ. ಓಕೆ. And then apple is crying. ಓಕೆ. Musambi and banana. Yeah, he's crying. Okay. Apple ಹೇಳುತ್ತೆ everyone cuts me and eats. Okay. And then musambi starts crying. Ask, ಯಾಕೆ ಹೇಳ್ತಾ ಇದೆಯಾ? Musambi tells everyone crushes me and drinks. Then banana loses it. Why do you think banana loses it? Because everybody drinks banana milkshake. No. Peels it off. ಬಟ್ಟೆ ಬಿಚ್ಚಿಟ್ಟಿದ್ದಾನೆ. ವಾವ್ ಗೈಸ್, ಇವ್ರು 3 ಜನ ಜೋಕಲ್ಲಿ ಬೆಸ್ಟ್ ಜೋಕ್ ಯಾರು ಹೇಳಿದ್ರು ಅಂತ ಕಾಮೆಂಟ್ ಮಾಡಿ. ಗೈಸ್, ಇವ್ರು 3 ಜನ ಕೈಯಲ್ಲಿ ಒಂದು ವಿಡಿಯೋ ಮಾಡ್ತಾರೆ. ಪ್ರೇ ಮಾಡ್ತಾ ಇದ್ದೀರಾ ಹನುಮಾನ್ ಚಾಲೀಸ. ಚೈತ್ರ ಇಸ್ ಡೂಯಿಂಗ್ ಅಮ್ಮನೇ. ಇವ್ ನೋಡಿದ್ರೆ ನಾಯಿ ಕಣ್ಣು, ಪಕ್ಕದ ಮನೆ ಕಣ್ಣು, ಇವಳು ಹನುಮಾನ್ ಚಾಲೀಸ. ನಾವಿವಾಗ ವಿಡಿಯೋ ಸ್ವಲ್ಪ ಶೂಟ್ ಮಾಡಿದ್ವಿ, ಸ್ವಲ್ಪ ಮಜಾ ಮಾಡಿದ್ವಿ. ಅಲ್ಲಿ ನೋಡಿ ಫುಲ್ ನಾವೊಂದು ಹಾರರ್ ಸ್ಪೂಫ್ ವಿಡಿಯೋ ಶೂಟ್ ಮಾಡಿದ್ರೆ ಐ ಆಮ್ ಸೋ ಎಕ್ಸೈಟೆಡ್ ಟು ಅಪ್ಲೋಡ್ ಇಟ್. ಇವಾಗ ನಾವು ಓಮ್ ಬೀಚ್ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ತಂಗಿಗೆ ಲಾಬ್ಸ್ಟರ್ ಮತ್ತು ಕ್ರ್ಯಾಬ್ ತಿನ್ಬೇಕಂತೆ. ಅಲ್ಲಿ ಲಾಸ್ಟ್ ಟೈಮ್ ನಾನು ಬಡ ಜೊತೆ ಹೋಗಿದಾಗ ತಿಂದಿದ್ದು ಚೆನ್ನಾಗಿತ್ತು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಏನು ರಿಷಿ ಫುಲ್ ಅಫಿಷಿಯಲ್ ಫೋಟೋಗ್ರಫರ್ ಆಗಿ ಹೋಗ್ಬಿಟ್ಟಿದೆ. ಈ ಕಡೆ ನೀನು ಅದು ಫ್ಲ್ಯಾಶ್ ಆಫ್ ಮಾಡು. ಬೈತಾ ಇದ್ದಾನೆ ಫುಲ್ ರಿಷಿ, ಫ್ಲ್ಯಾಶ್ ಆಫ್ ಮಾಡು ಅಂತ ಬ್ರೋ. ಓಕೆ, ಸೊ ನಾವಿವಾಗ ಇಲ್ಲಿ ನಮಸ್ತೆ ಕೆಫೆಗೆ ಬಂದಿದ್ದೀವಿ. ಗೈಸ್ ಏನು ಗೊತ್ತಾ, ಸೊ ಲಾಸ್ಟ್ ಟೈಮ್ ನಾವು ಇದೇ ಕೆಫೆಗೆ ಬಂದಿದ್ವಿ ನಾನು ವಡೆ. ಅಲ್ಲಿ ನಿಮಗೆ ಟೇಬಲ್ಸ್ ಕಾಣಿಸ್ತಿದಲ್ಲ, ಅದೆಲ್ಲ ಆಲ್ರೆಡಿ ಆಕ್ಯುಪೈ ಆಗಿದೆ. ಸ್ವಲ್ಪ ಬೇಗ ಬರಬೇಕಿತ್ತು, ಅವಾಗ ಬೀಚ್ ವ್ಯೂ ಸಿಗ್ತಾಯಿತ್ತು. ದಿಸ್ ಇಸ್ ದ ಬೀಚ್ ವ್ಯೂ, ಇಟ್ಸ್ ಸೋ ಗುಡ್. ಗೈಸ್, ದಿಸ್ ಇಸ್ ಸೋ ಸ್ಕೇರಿ. ಮುಂದೆ ನೋಡ್ತಿದ್ದಾಳ ಹಿಂದೆ ನೋಡ್ತಿದ್ದಾಳ ಅಂತ ಗೊತ್ತಾಗಲ್ಲ. ಅವಳು ಆ್ಯಕ್ಚುಲಿ ಉಲ್ಟಾ ನಿಂತಿದ್ದಾಳೆ. ಯಾವ ಫಿಶ್ ಇವ್ರಿ? ವಾಟರ್ ಫಿಶ್ ಮತ್ತೆ ಕ್ರ್ಯಾಬ್ ಆರ್ಡರ್ ಮಾಡಿದ್ದೀವಿ ನಾವು. ತಂಗಿ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಊರಿಗೆ ಇಸ್ ದಿಸ್ ಯುವರ್ ಫಸ್ಟ್ ಕ್ರ್ಯಾಬ್? ಯಾ, ಇಟ್ಸ್ ಮೈ ಫಸ್ಟ್ ಕ್ರ್ಯಾಬ್. ಗೈಸ್, ನಾವೆಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಿದ್ದೀವಿ. ಇವ್ನು ರಿಷಿ ಟೊಮೆಟೊ ತಿನ್ನಲ್ಲ ಅಂತ. ಯಾಕೆ ರಿಷಿ? ಅದನ್ನ ಯಾರು ತಿನ್ನಬಾರ್ದು ಟೊಮೆಟೊ. ಯಾಕೆ? ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ವೈ? Because I don't like it. Sitting and telling this in front of a doctor, yaru tinbardu tomato, it's not good for health. I thought it'll give some scientific. Since I'm poor, they've made me sit down. Why are you doing Narad? ಇಲ್ಲಿ ನೋಡಿ, ಇಲ್ಲಿ ಎಲ್ಲರಿಗೂ ಟೊಮೆಟೊ ತಕ್ಕೊಟ್ಟು, ಎಲ್ಲರಿಗೂ ರಿಷಿಗೆ. ಇಲ್ಲಿ ಒಂದು ಚೇರ್ ಇದೆ. ಎಷ್ಟು ನಾಟಕ ಅಂದರೆ, ಅವಳು ಲೇಟಾಗಿ ಬಂದು ಫಸ್ಟ್ ಚೈತ್ರ ಕೂತ್ಕೊಂಡು ನಾನು ಕೂತ್ಕೊಂಡೆ. ನಾವು ಇಬ್ಬರು ತಿನ್ನೋಕ್ಕೆ ಶುರು ಮಾಡಿದ್ವಿ. ರಿಷಿ ಬಂದ ಕೂತ್ಕೊಂಡ. ಇವಳು ಎದ್ದಿದ್ದೆ ಎಲ್ಲರಿಗಿಂತ ಲೇಟಾಗಿ ಎದ್ಬಿಟ್ಟು ಇವಾಗ ಬಂದುಬಿಟ್ಟು ಕೆಳಗಡೆ ಕೂರಿಸಿದ್ದಾರೆ ಅಂತ ನಾಟಕ ಮಾಡ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗೋಕರ್ಣಲ್ಲಿ ನಮ್ಮ ಕೊನೆಯ ದಿನ. ಮತ್ತೆ ಇದೇ ಔಟ್ಫಿಟ್ಟಲ್ಲಿದ್ದೀವಿ ಎಲ್ಲರೂ. ವಿರ್ ವೇರಿಂಗ್ ಸಮಥಿಂಗ್ ಟ್ರೆಡಿಷ್ನಲ್. ಯಾಕಂದರೆ ಮಮ್ಮಿ ಕಾಲ್ ಮಾಡಿ ಹೇಳಿದ್ರು, ಗೋಕರ್ಣಗೆ ಹೋಗಿದ್ಯಾ, ದೇವಸ್ಥಾನಕ್ಕೆ ಹೋಗಲ್ವಾ ಅಂತ. ವಿಲೆಗೆ ಓಕೆ. ಪ್ಲಸ್ ನಾವು ಸ್ಟಾರ್ಟಿಂಗಲ್ಲಿ ಬಂದಿದ್ದಿನ ಮುರುಡೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಟೈಮಿಂಗ್ ಸೆಟ್ ಆಗಿಲ್ಲ. ಬಿಕಾಸ್ ಲಂಚ್ ಟೈಮಿಗೆ ಹೋಗಿದ್ವಿ ಮತ್ತು ಫುಲ್ ರಶ್ ಇತ್ತು.
ವೀಕೆಂಡ್ ಬೇರೆ ಇತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ದಿಸ್ ಪ್ಲೇಸ್ ಇಸ್ ಆಲ್ಸೋ ರಿಲಿ ನೈಸ್. ನೀವು ಗೋಕರ್ಣಕ್ಕೆ ಬಂದರೆ ಸ್ಟೇ ನೋಡ್ತಾ ಇದ್ರೆ ಡೂ ಚೆಕ್ ಔಟ್ ರೆವ್ಲರ್ಸ್ ರೆಸಾರ್ಟ್ ಅಂತ. ಇವಾಗ ಗೋಕರ್ಣ ಮೇನ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಾವು ಗೋಕರ್ಣಲ್ಲಿ ದರ್ಶನ ಎಲ್ಲ ಮಾಡಾಯಿತು. ಮುರುಡೇಶ್ವರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ಅಲ್ಲಿ ರೀಚ್ ಆಗೋಕ್ಕೆ 1 ಗಂಟೆ ಆಗುತ್ತೆ. 1 ಗಂಟೆ ದೇವಸ್ಥಾನ ಕ್ಲೋಸು. 3 ಗಂಟೆಗೆ ಓಪನ್ ಆಗುತ್ತೆ. ಬರ್ತಾನು ಹಾಗೆ 2 hours ಎಕ್ಸ್ಟ್ರಾ ಆಯಿತು. ಸೊ ವಿ ಡಿಸೈಡೆಡ್ ವಿಲ್ ಡೈರೆಕ್ಟ್ಲಿ ಗೋ ಟು ಬ್ಯಾಂಗ್ಳೂರಿಗೆ ಲಂಚ್ ತಿನ್ನೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈ ಜಾಗ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಡಲ್ಲಿ ನೋಡಿದ್ವಿ, ಶಟಲ್ ಲಂಚ್ ಹೋಮ್. ನನ್ನ ತಂಗಿಗೆ ಫಿಶ್ ಬೇಕಂದ್ರು ಮತ್ತೆ. ಸೊ ವಿ ಕ್ಯೂರ್. ಸೊ ನಾವು ಲಂಚ್ಗೋಸ್ಕರ ನೀರು ದೋಸೆ ಆರ್ಡರ್ ಮಾಡಿದ್ದೀವಿ. ಇದು ಪನ್ನೀರ್ ಘೀ ರೋಸ್ಟ್ ಬಿಕಾಸ್ ಮಂಡೇ ಚೈತ್ರ ಇಸ್ ವೆಜಿಟೇರಿಯನ್. ಆ್ಯಂಡ್ ಇದು ಪ್ರಾನ್ಸ್ ಘೀ ರೋಸ್ಟ್. ಯಮ್ಮಿ. ಲಂಚ್ ತಂದು ಆಯಿತು. ಇವಾಗ ನಾವು ದಾವಣಗೆರೆ ದಾಟಿ ದಾವಣಗೆರೆ ಹಾವೇರಿ ಮಧ್ಯ ಇದ್ದೀವಿ. ಆಯಿತಾ, ಇವಾಗ CCD ಅಲ್ಲಿ ನಿಲ್ಸಿದ್ದೀವಿ. ವಿಲ್ ಜಸ್ಟ್ ಟೇಕ್ ಒನ್ ಕ್ವಿಕ್ ಕಾಫಿ ಬ್ರೇಕ್ ಆ್ಯಂಡ್ ದೆನ್ ಬೆಂಗಳೂರು ತಲುಪ್ತೀವಿ. ನನಗಂತೂ ಫುಲ್ ಸುಸ್ತಾಗಿದೆ. ಮನೆಗೆ ಹೋಗಿ ಮತ್ತೆ ಫುಲ್ ಕೆಲಸ ಎಲ್ಲ ಮಾಡೋದಿದೆ. Anyways, I think I'm going to end the vlog here, guys. So this is the end of the vlog. If video is like, don't forget to like, share and comment. Like, share, comment and subscribe. Okay, bye. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.